ಯವ್ವ ಕಮ್ಮಲಿ ಯಾಕೆ ಹಿಂಗೆ ಚೀರಾಕತ್ತಾಳ ಮಲ್ಲುವಕ್ಕಿಗೆ ಏನಾರ ಹೊಡೆದು ಗಿಡದ ನಾನು ಯವ್ವ ಯವ್ವ ಬಾಗಿಲು ತೆಗೆದು ಹೋಗೋದು ಬೇಡ, ಸರಿ ಇರೋದಿಲ್ಲ. ಏನಾತ ಕಮಲಿ? ಯವ್ವ ಯವ್ವ ಯಾಕ ಏನಾತ? ಯವ್ವ ಮಾಮ. ಏನಾತ ಕಮಲಿ? ಯಾಕೆ ಹಿಂಗೆ ಒದ್ರಾಕತ್ತಿ? ಏನ್ ಮಾಡ್ದ ಅವ? ಅವ್ವ ಅವ್ವ ಅದು ಮಾಮ. ಕಮಲಿ ಕಮಲಿ ರೀ ರೀ ಹೇಳ್ರಿ, ಕಮಲಿ ಮೂರ್ಛೆ ಹೋಗ್ಬಿದ್ದಾಳು, ಹೇಳ್ರಿ. ಏನಿಂಗು ಒಂದು ನೀರು ತಗೊಂಡ್ ಬಾ. ಕಮಲಿ, ಏ ಕಮಲಿ ಹೇಳವಾ? ಏ ಕಮಲಿ, ಕಮಲಿ ಚಿಮ್ಕಸ ನೀರು ಚಿಮ್ಕಸೋಟು. ಏ ಕಮಲಿ, ಕಮಲಿ ಕಮಲಿ ಏ ಕಮಲಿ ಹೇಳ. ಏನ್ರಿ ಹೇಳವಲ್ಲ ಗಾಳಿಕಿ? ಅಯ್ಯೋ ಹೌದು ನಿಂಗು ಹೇಳುವಲ್ಲ ಗಾಳ. ನನಕಿನ ದವಾಖಾನೆ ಕರ್ಕೊಂಡು ಹೋಗೋಣ ನಡಿ. ಹೌದ್ರಿ, ದೌಡಿ ಎತ್ಕೋರಿಕಿನ ದವಾಖಾನೆಗೆ ಹೋಗೋಣ. ದೌಡ್ ಹೋಗು, ಗಂಗಾಕರ ಯಾರಿಗಾರು ಹೇಳಿ ಗಾಡಿ ತೆಗಿಯಕ್ಕೆ ಹೇಳು. ಪಟ್ಟಣ ಹೋಗು, ದೌಡ್ ಹೋಗು. ಏ ಗಂಗು ಗಂಗು ಹೇಳ ಹೇಳ. ಕಮಲಿಗೆ ಆರಾಮಿಲ್ಲ, ದವಾಖಾನೆ ಕರ್ಕೊಂಡು ಹೋಗ್ಬೇಕು. ಗಾಡಿ ತೆಗಿ. ಗಾಡಿ ತೆಗ್ದಾನ, ನೀವು ಹೋಗಿ ಬರ್ರಿ. ಇಷ್ಟೆಲ್ಲ ಆಗ್ತಿದ್ರು ಕೋಣೆಯಿಂದ ಹೊರಗೆ ಯಾಕೆ ಬರಲಿಲ್ಲ ಮಲ್ಲು? ಅಲ್ಲ ಹೋಗ್ಲೇ ಬೇಡ. ಮಲ್ಲು 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 ರೇ ಮಲ್ಲು ಮಲ್ಲು ಮಲ್ಲು. ನಿಂಗು ಸಮಾಧಾನ ತಗೋ. ಮಲ್ಲು ರೇ ಮಲ್ಲು ಮಲ್ಲು. ಏ ಗಂಗ್ಯಾ ಬರ್ಮ. ಹಾ ಅಣ್ಣ. ಗಂಗ್ಯಾ ಮಲ್ಲು ಹೋಗ್ಬಿಟ್ಟ. ಬರ್ಮ್ಯಾನ್ ಕರ್ಕೊಂಡು ಅಕ್ಕ ಇರ್ತಾಳ, ಮುಂದಿನ ಕಾರ್ಯ ನೀವು ನೋಡ್ಕೊರಿ. ಕಮಲಿನ ನಾ ದವಾಖಾನೆ ಕರ್ಕೊಂಡು ಹೋಗ್ತೀನಿ. ಹೌದಣ್ಣ, ಕಮ್ಲಿ ನೀವು ದೌಡು ದವಾಖಾನೆ ಕರ್ಕೊಂಡು ಹೋಗ್ರಿ. ಅಣ್ಣ ಕಮ್ಲಿ ಹಿಂದಿನ ಸೀಟ್ನ ಕಾರ್ನ ಮಲಗಿಸೀನಿ, ನೀವು ಹೋಗ್ರಿ, ದೌಡ್ ಹೋಗ್ರಿ. ಆತಪ್ಪ, ಎಲ್ಲ ಒಂಚೂರು ಇಲ್ಲಿದ್ದು ನೋಡ್ಕೊರಿ, ಬರ್ತೀನಿ. ಆತಣ್ಣ ನೀವು ದೌಡ್ ಹೋಗಿ, ನಾವೆಲ್ಲ ನೋಡ್ಕೋತೀವಿ. ಇಲ್ಲಿ ಬರ್ಮ್ಯಾನ್ ಇವು ಮಲ್ಯ ಆಗಲೇ ಕರೆ ಚಲೋ ಐತ್ನಲ್ಲಿ ಇಲ್ಲಿ. ಅಲ್ಲ ಏನು ಭಾಳ ಹೊತ್ತಾಗಿತ್ತು ಅವ್ನು ನೋಡಿ. ನಾವು ಒಂದು 4-5 ತಾಸು ಆಗಿರ್ಬೇಕು ನಟ್ಟು. ಹೌದ್ಲಿ, ಸಾವು ಯಾವಾಗ ಯಾರಿಗೆ ಹ್ಯಾಂಗೆ ಬರ್ತದಂತ ಹೇಳಕ್ ಬರೋದಿಲ್ಲ ನೋಡಿ. ನಡಿ ಆ ಹೆಣ ತಂದು ಪಡ್ಸಾಲಿಗೆ ಹಾಕೋಣ, ಮುಂದಿನ ಕೆಲಸ ಏನೈತೆ ನೋಡ್ಕೊಳ್ಳೋಣ. ಪಡ್ಸಾಲಿಗೆ ತಂದು ಹಾಕಿ ಓನ್ಯಾಗ ಒಂದು 4 ಮಂದಿಗೆ ಹೇಳಿ ಬಂದ್ಬಿಡೋಣ. ನಡಿ. ಏ ಮದಕ ಮದಕ ಏನ್ರಿ ಸರ್ಜಿ ಇಷ್ಟೊತ್ನಾಗ? ಅಯ್ಯ ಬಾರ ಮದಕ ಇಲ್ಲಿ. ಏನ್ರಿ ಮಲ್ಲಪ್ಪ ಸತ್ನಂತ, ಕಮಲಿಗೆ ಏನೋ ಆಗೈತಿ, ದವಾಖಾನೆ ಕರ್ಕೊಂಡು ಹೋದ ಸಂಗಪ್ಪಣ್ಣ. ಅವ್ನ ಗಾಡಿ ಸೌಂಡಾಗಿ ಹೊರಗೆ ಬಂದೆ, ಹಿಂಗಾಯ್ತು ಅಂತ ಹೇಳ್ದ. ನಡಿ ಮದಕ, ಅದಕ್ಕೆ ನಿಮ್ಮ ಮನೆ ಹತ್ರ ಓಡಿ ಬಂದ್ ನಾನು. ಅಯ್ಯಯ್ಯ ಪಾಪ, ಕರೇನ ಸತ್ನಂತನ್ಲಿ? ನಾ ಮದಕ ಸಂಗಪ್ಪಣ್ಣ ಸುಳ್ಳಿ ಹೇಳ್ತಾನ, ನಾನು ಕರೇನ ಸತ್ ಹೋಗ್ಯಾನಂತ. ಅಯ್ಯಯ್ಯ ಪಾಪ, ಆ ಕಮಲಿ ಹಣೆ ಬರ್ರಿ ಎಷ್ಟು ಸುಮಾರು ಐತೆ ನಿನ್ನ ಸರೋಜಿ. ಏನಾದ್ರು ಅಚಾನಕ್ ಅದ್ರ ಕುತ್ತಿಗೆಗೆ ತಾಳಿ ಬಿತ್ತವ, ಅದು ನೇಣು ಕುಣಿಕೆ ಆತು ನೋಡೋದಕ್ಕೆ. ಇವ ಇತ್ತ ಪ್ರೀತಿ ಮಾಡಿದವನು ಲಗ್ನಕ್ಕಾಗಲಿಲ್ಲ, ಇತ್ತಾಗ ಮನ್ಯಾಗ ನೋಡಿ ಮಾಡಿದ ಲಗ್ನನೂ ನಿಂತು ಹೋತು. ಈಗ ಅನಿವಾರ್ಯಕ್ಕೆ ಮಾಡ್ಕೊಂಡಿದ್ದ ಗಂಡನು ಸತ್ತು ಹೋದ. ಯವ್ವ ಅದಕ್ಕೆ ಮಂಗಲ ಭಾಗ್ಯನ ಇಲ್ಲನೋ ಅನ್ನಿಸ್ತೈತೆ ಯವ್ವ ನನಗೆ. ಯವ್ವ ಅದರದು ತಾಳಿನ ಕಡಿಸಿ ಹೋತ, ತಾಳಿ ಕಟ್ಟಿ ಇನ್ನೂ 24 ತಾಸು ಆಗಲಿಲ್ಲ ಲೇ ಸರೋಜಿ. ಯವ್ವ ಅದ್ರ ಹಣೆ ಬರ್ರಿ ಏಟು ಸುಮಾರು ಐತೆ. ಒಲಿವ ಯವ್ವ, ಇಂಥ ಕರ್ಮ ಯಾವ ಹೆಣ್ಣಿಗೂ ಬರಬಾರ್ದು, ಯಾರ ಮನೆ ಹೆಣ್ಮಕ್ಳಿಗೂ ಬರಬಾರ್ದು ನೋಡಿ ಸರೋಜಿ. ಯವ್ವ ಆ ಹುಡುಗಿಗೆ ಏನಾಗೈತಂತ?
ಏನಾಗಿತ್ತಂತ ಗೊತ್ತಿಲ್ಲ ಮದಕ. ಒಟ್ಟ ಹುಡುಗಿನ ದವಾಖಾನೆಗೆ ಕರ್ಕೊಂಡು ಹೊಂಟೇನೆ ಅಂದ. ನಾನು ಒಬ್ಬಾಕೆ ಅದಾಡ್ರಿ, ಒಂದಿಟ್ಟು ನೀವು ಹೋಗ್ರಿ ಅಂದ. ಅದಕ್ಕೆ ನೀನು ಕರ್ಕೊಂಡು ಹೋಗೋಣ ಅಂತೇಳಿ ಬಂದೆ. ನಿಂಗೆ ಒಬ್ಬಾಕೆ ಅದಾಳಂತ, ಬರ್ಮ್ಯಾನು ಗಂಗ್ಯಾನು ಕಳ್ಸ್ಯಾನಂತ. ಅದಕ್ಕೆ ಒಂದು 4 ಮಂದಿ ಕರ್ಕೊಂಡು ಹೋಗ್ರಿ, ಮುಂದಿನ ಕಾರ್ಯ ಏನಂತ ಮಾಡ್ರಿವಾ, ನಾ ಬರ್ತೀನಿ ಅಂತಂದು ಹೇಳಿ ಹೋದ. ಲೇ ಸರ್ಜಿ, ನಾ ನಿಮ್ಮ ಮನೆ ಹತ್ರ ಹೋಗಿದ್ದೆ, ನೀ ಇವ್ರ ಮನೆ ಅಂತ ಕದಿಯನ? ಲೇ ನಿಂಗ ಹೊಕ್ಕ ಜೋರಾಗಿ ಅಳಾಕತ್ತಾಳಲಿ. ಗೊತ್ತೈತಿ, ಮಲ್ಲಪ್ಪೇನ ಸತ್ನಂತ, ಅದಕ್ಕೆ ಜೋರಾಗಿ ಅಳಾಕತ್ತಾಳ. ಹಾ ಮಲ್ಲಪ್ಪ ಏನಾಗಿತ್ತಂತ? ಏನಾಗಿತ್ತ ನನಗೂ ಗೊತ್ತಿಲ್ಲ. ಸಂಗಪ್ಪಣ್ಣ ಗಾಡಿ ನಿಲ್ಲಿಸಿ ನಮ್ಮ ಮನೆ ಮುಂದೆ ಹೇಳಿ ಹೋದ. ನನಗೂ ಏನು ಪೂರ ವಿಚಾರನ ಗೊತ್ತಿಲ್ಲ. ನಡ್ರಿ ಮದಕ ದೌಡ್ ಹೋಗೋಣ, ಅಲ್ಲೇ ಹೋದ್ರೆ ಗೊತ್ತಾಗ್ತೈತಿ. ಅದಕ್ಕ ಇದ್ರ ಹಣೆ ಬರರ ಏನವ ಯವ್ವ. ಪ್ರೀತಿ ಮಾಡಿದ ಒಬ್ಬನ್ನ, ಮದುವೆ ಆಗಾಕ ಹೊಂಟಿದ್ದು ಇನ್ನೊಬ್ಬನ್ನ, ತಾಳಿ ಕಟ್ಟಿದ್ದು ಮತ್ತೊಬ್ಬ. ಯವ್ವ ತಾಳಿ ಕಟ್ದವನು ಮಣ್ಣು ಸೇರಾಕತ್ತ. ವಾ ನರಕನ ನೋಡ್ಲಾರಿವ ಇವ ಮದಕ. ನಾನು ಅದನ್ನೇ ಅಂತನ್ಲಿ. ಅತ್ತಿ ಮಾಮ ಇನ್ನ ಬರ್ಲಿಲ್ಲನ? ಇನ್ನೇನು ಬರ ಹೊತ್ತು ಬರ್ತಾನ. ಮನಿಗೆ ಯಾರು ಬಂದಾಳು? ಈಕಿ ಯಾಕೆ ಬಂದಾಳು? ಅತ್ತಿನೂ ಬಂದಾಳೇನು? ಆಕಿ ಹೊತ್ತು ಗೊತ್ತು ಏನಿಲ್ಲೇನು? ಈಗ ಯಾಕೆ ಬಂದಾಳ? ಇನ್ನು ಏನು ಸಮಸ್ಯೆ ತಗೊಂಡು ಬಂದಾಳು? ಆಕಿ ಇಲ್ಲಪ್ಪ, ಶರ್ತಾನ್ ಬಿಟ್ಟು ಮನೆಗೆ ಹೋಗ್ಯಾಳ. ಈಕಿನ ಯಾಕೆ ಬಿಟ್ಟು ಹೋಗ್ಯಾಳ? ನನಗೆ ಇರೋ ತಲೆ ಬಿಸಿನ ಸಾಲ್ದೇನು? ಹಂಗೇನಿಲ್ಲ ಸೋಮ, ಆಕಿಗೆ ಎಲ್ಲೋ ಹೋಗೋದೈತಂತ, ಅದಕ್ಕೆ ಬಿಟ್ಟು ಹೋಗ್ಯಾಳ. ನೀ ಬಾ ಊಟ ಮಾಡ್ಬಾರ. ನಂಗೆ ಊಟ ಬೇಡವಾ, ಹಸುವಿಲ್ಲ, ನಾ ಮಕ್ಕೋತೀನಿ. ಯಾಕತ್ತಿ ಸುಳ್ಳು ಹೇಳ್ದಿ ಸೋಮಂಗ? ಯಾಕೂ ಇಲ್ವಾ, ಅವ ಏನೋ ಸಮಸ್ಯೆದಾಗ ಅದಾನ. ಮತ್ತೆ ಈ ವಿಷಯ ಹೇಳಿದ್ರ ಇನ್ನೂ ಬೇಸರ ಮಾಡ್ಕೋತಾನ. ಅದಕ್ಕೆ ಸಮಯ ನೋಡಿ ಹೇಳೋನಂತ ಹೇಳಿಲ್ಲ. ಹಂಗೇನ? ಸರಿ, ಹಂಗಾದ್ರೆ ಅತ್ತಿ ಚಲೋ ಆತು, ಸಮಯ ನೋಡ್ಕೊಂಡು ಹೇಳಿದ್ರಾತು. ಸರಿತಾ, ನನಗೊಂದು ಸಹಾಯ ಮಾಡ್ತೀಯನ? ಯಾಕತ್ತಿ ಹಿಂಗೆ ಕೇಳಾಕತ್ತಿ? ಏನು ಮಾಡ್ಬೇಕಂತ ಹೇಳು, ನಾ ಮಾಡ್ತೀನಿ. ಏನಿಲ್ಲವ, ನೀ ಸ್ವಲ್ಪ ಸೋಮನ್ ಕಡೆ ಲಕ್ಷ್ಯ ಕೊಡು. ಅವನ ಚಲೋತ್ನ ನೋಡ್ಕೊಳ್ವಾ. ಅವಂಗ ನಿನ್ನ ಮೇಲೆ ಪ್ರೀತಿ ಬರೋ ಹಂಗೆ ಮಾಡು. ಹಂಗಾದ್ರೆ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಿ ನನ್ನ ಮಗನ ಜವಾಬ್ದಾರಿ ನಿನಗೆ ಕೊಟ್ಟು ನಾ ಕಣ್ಣು ಮುಸ್ತೀನಿ. ನನಗೆ ಹೇಳಬೇಡ ಅತ್ತಿ. ಸೋಮ ಅಂದ್ರೆ ನನಗೂ ಪ್ರಾಣ. ನೀವು ಹೇಳಲಿಲ್ಲ ಅಂದರೂ ನಾ ಅವನ ಕಾಳಜಿ ಮಾಡ್ತೇನೆ. ನೀವೇನು ಚಿಂತೆ ಮಾಡಬೇಡ್ರಿ. ಸೋಮ ನನ್ನ ಒಪ್ತಾನ. ಅಷ್ಟಾದರೆ ಸಾಕು. ಯಪ್ಪ ದೇವ್ರೆ, ಅಷ್ಟಾದರೆ ಸಾಕು. ಶರಿತಾ ಸೋಮನ ಮನಸ್ಸು ಬದಲಾಯಿಸಿ ಅವನ ಜೋಡಿ ಈಕೆ ಮದುವೆ ಮಾಡಿದ್ರ ಅಷ್ಟೇ ಸಾಕು. ನೋಡಿ ಶರಿತಾ, ಹೆಂಗಾದರೂ ಮಾಡಿ ಸೋಮನ ಮನಸ್ಸು ಬದಲು ಮಾಡಿ ನಿನ್ನ ಜೋಡಿ ಲಗ್ನ ಆಗೋ ಹಂಗೆ ನೀವು ಮಾಡಕ್ಕಬೇಕು. ಅತ್ತಿ, ನಾ ಹೇಳಿದ್ನಿಲ್ಲ, ನೀವು ಕಾಳಜಿ ಬಿಡ್ರಿ. ಸೋಮ ನನ್ನ ಒಪ್ತಾನ. ಅವನು ನಾನು ಒಪ್ಪೋ ಹಂಗೆ ನಾ ಮಾಡೇ ಮಾಡ್ತೀನಿ. ಆತಿಲ್ಲೋ, ನೀವು ಚಿಂತೆ ಮಾಡಬೇಡ್ರಿ. ಸರಿ ಆತ್ ನಡಿ. ಅವ ಊಟವಲ್ಲ ಅಂದು ಕೊನೆಗೆ ಹೋಗಿ ಮುಕ್ಕೊಂಡಾನ. ಬರೀ ಹಗಲು ರಾತ್ರಿ ಚಿಂತ್ಯಾಗ ಇರ್ತಾನೆ. ಏನು ಚಿಂತೆ ಮಾಡ್ತಾನೋ ನನಗೆ ಒಂದು ತಿಳಿವಲ್ದಂಗಾಗೈತೆ ಶರಿತಾ. ಊಟ ಮಾಡಿಲ್ಲ ಅಂದ್ರೆ ನನ್ನ ಗಂಟಲ್ದಾಗ ನೀರು ಅನ್ನ ಹ್ಯಾಂಗೆ ಹಿಡಿತೈತಿ ಹೇಳು. ಅಂಗೊಟ್ಟು ಊಟ ಹಾಕ್ಕೊಂಡು ಹೋಗಿ ಕೊಟ್ಟು ಬರ್ತೀನಿ. ಒಂದಿಟ್ಟು ತಾಡು ತಯಾರು ಮಾಡಿ ಹೋಗು. ಅಪ್ಪ ದೇವ್ರೆ, ನನ್ನ ಮಗ ಮನಸ್ಸು ಬದಲಾಯಿಸಿ ಈ ಹುಡುಗಿ ಒಪ್ಕೊಳ್ಳಂಗಾದ್ರೆ ಅಷ್ಟೇ ಸಾಕು. ಮತ್ತೆ ಕೋಮಾಗೋಯ್ತು. ಸಿಸ್ಟರ್, ಸಿಸ್ಟರ್, ಎಸ್ ಡಾಕ್ಟರ್? ಈ ಹುಡುಗಿ ಪ್ರಜ್ಞೆ ಬಂದು ಮತ್ತೆ ಕೋಮಾಕ್ ಹೋಗೈತಿ. ಅವ್ರ ಕಡೆದವ್ರು ಯಾರಿದಾರು? ಯಾರೋ ಒಬ್ರು ಬಂದಿದ್ದಾರೆ. ಸರಿ, ನೀವು ಇವಳ ಹತ್ರ ನಿಂತ್ಕೊಂಡು ಅವಳಿಗೆ ಪ್ರಜ್ಞೆ ಬರ್ತೈತ ನೋಡ್ತೀರಿ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಡಾಕ್ಟರ್, ಏನಾಗಿತ್ರಿ ನನ್ನ ಮಗಳಿಗೆ? ಆರಾಮದಾಳಿಲ್ಲ? ಹೌದು, ಏನಾತ ಅವ್ರಿಗೆ? ಏನಾತ ನನಗೂ ಗೊತ್ತಿಲ್ರಿ. ಅವ್ರವ್ವಾರು ಮಾತಾಡತ್ತಿದ್ರಂತ ಬಿದ್ಲು. ಅವ್ರು ಕರೆದ್ರು, ನಾವು ನೀರು ಹಾಕಿದ್ವಿ, ಹೆಸರಾಗ್ಲಿಲ್ಲ. ನಾವು ಅದಕ್ಕೆ ದವಾಖಾನೆ ಕರ್ಕೊಂಡು ಬಂದ್ವಿ ರೀ. ನೋಡಿ ಸಂಗಪ್ಪ ಅವರೇ, ಅವಳು ಏನೋ ಮನಸ್ಸಿಗೆ ತಗೊಂಡಿದ್ದಾಳೆ ಅನ್ಸುತ್ತ. ಅವಳಿಗೆ ಪ್ರಜ್ಞೆ ಬಂತು, ತಿರ್ಗಾ ಕೋಮಾಕ್ ಹೋಗಿದ್ದಾಳು. ನಾವಂತೂ ಎಷ್ಟು ಪ್ರಯತ್ನ ಮಾಡಿದ್ರು ಅವಳು ಪ್ರಜ್ಞೆ ಅಂತೂ ಬರ್ತಿಲ್ಲ. ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡ್ತೀರಿ. ಅಯ್ಯೋ ಕಮಲೆ ಕೋಮಾಗೋದ್ಲಂತ. ಅಯ್ಯೋ ಕಮಲೆ, ಜಾತಿ ಮನೆತನ ಗೌರವ ಅಂತ ಚಿಂತೆಗೆ ಬಿದ್ದು ಮಗಳು ಬಾಳ್ನ ನಾನು ಹಾಳು ಮಾಡಿದ್ನಲ್ಲಪ್ಪ ದೇವ್ರೆ, ನಾನೇ ಹಾಳು ಮಾಡಿದೆ. ಸಂಗಪ್ಪವ್ರಿ, ಹೇಳ್ರಿ. ಒಂದು ಸ್ವಲ್ಪ ಮೆಡಿಸನ್ ಬರ್ಕೊಡ್ತೀವಿ,
ಅವನ್ನ ಹೊರಗಡೆ ಮೆಡಿಕಲ್ ಸ್ಟೋರ್ನಾಗ ತಗೊಂಡು ಬರ್ರಿ. ನಮ್ಮ ಹತ್ರ ಅವು ಸ್ಟಾಕ್ ಇಲ್ಲ. ಆತ್ರಿ. ಬರ್ರಿ.